ನಮಸ್ತೆ ಎಲ್ರಿಗೂ, ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಆ ಚಾನಲ್. ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು. ಬನ್ನಿ ಇದು ಹೇಗೆ ಮಾಡೋದಂತ ನೋಡುವ. ಮೊದಲಿಗೆ ನಾನು ಒಂದು ಬೀಟ್ರೂಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಒಂದು ಚಿಕ್ಕ ಗಾತ್ರದ ಹುಳಿ, ಆಯಿತಾ, ಟೊಮೆಟೊ ಯೂಸ್ ಮಾಡೋದಿಲ್ಲ ಅದಕ್ಕೆ. ಆಮೇಲೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಬೇಕಾಗಿರುವಂಥ ಮಸಾಲ ಪದಾರ್ಥಗಳು ಇಲ್ಲಿ ಸುಮಾರು ಒಂದು 8ರಷ್ಟು ಒಣಮೆಣಸು, ಆಮೇಲೆ ಇಲ್ಲಿ ಒಂದು ಚಿಕ್ಕ ಗಾತ್ರದ ಶುಂಠಿ ಮತ್ತು 5-6 ಎಸಳು ಬೆಳ್ಳುಳ್ಳಿ, ಸುಮಾರು 6ರಿಂದ 8 ಮೆಂತೆಕಾಳು, ಆಯಿತಾ, ಚಿಟಿಕೆ ಆಗುವಷ್ಟು ಒಂದು ಸಾಸಿವೆ, ಆಯಿತಾ, ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ. ಆಮೇಲೆ ಇದನ್ನು ಮೊದಲಿಗೆ ಎಣ್ಣೆ ಹಾಕಿ ಹುರಿದುಕೊಳ್ಬೇಕು. ಓಕೆಯಾ? ಯಾಕೆ ಹೇಳಿದರೆ ಕೆಲವು ಇದರಲ್ಲಿ ಒಣಮೆಣಸು ಮಾತ್ರ ಹುರಿದದ್ದು, ಉಳಿದದೆಲ್ಲ ಹಸಿ. ಪಾತ್ರೆ ಆಲ್ರೆಡಿ ಇಟ್ಟಿದ್ದೇನೆ, ಅದಕ್ಕೆ ನಾನು ಎಣ್ಣೆಯನ್ನು ಸ್ಪ್ರೇ ಮಾಡ್ತಿದ್ದೇನೆ. ಆಯ್ತು, ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಇದು ತೆಂಗಿನ ಎಣ್ಣೆ. ಇದು ಬಿಸಿಯಾದ ಕೂಡಲೇ ನಾವು ಈ ಮಸಾಲ ಪದಾರ್ಥಗಳನ್ನು ಇದರಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕು. ಇದು ಸ್ವಲ್ಪ ಬಿಸಿಯಾಗಲೇ ಟೈಮ್ ತಗೊಳ್ತದೆ. ಬಿಸಿ ಆದಮೇಲೆ ಮತ್ತೆ ನಿಮಗೇನೋ ಟೆನ್ಷನ್ ಇಲ್ಲ, ಅದು ಬಿಸಿಯೇ ಇರ್ತದೆ ಆಲ್ಮೋಸ್ಟ್. ಓಕೆಯಾ? ಈಗ ಇದು ಸ್ವಲ್ಪ ಬಿಸಿ ಆಗ್ತಾ ಬಂತು, ನೋಡ್ಬೋದು ಹೊಗೆ ಬರ್ತಾ ಉಂಟಲ್ವಾ. ಇದಕ್ಕೀಗ ನಾವು ಆಗಾಗಲೇ ತೆಗೆದಿಟ್ಟಂತಹ ಮಸಾಲ ಪದಾರ್ಥಗಳನ್ನು ಈಗ ಹಾಕಿಕೊಳ್ಳುವ. ಚೆನ್ನಾಗಿ ಬಿಸಿ ಆಯ್ತಿದ್ದು. ಈಗ ನಾನೀಗ ಆಗ ಪ್ಲೇಟಲ್ಲಿ ತೆಗೆದಿಟ್ಟದನ್ನು ಹಾಕ್ತೇನೆ. ಇದಕ್ಕೆ ಫಸ್ಟಿಗೆ ಕೊತ್ತಂಬರಿ, ಜೀರಿಗೆ, ಮೆಂತೆ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಹಾಕಿ ಒಮ್ಮೆ ಚೆನ್ನಾಗಿ ಹುರಿತೇನೆ. ನನಗೆ ಆಗ ಮರ್ತೋಯ್ತು ಹೇಳಲಿಕ್ಕೆ, ನಾನಿಲ್ಲಿ ಅರ್ಧ ಕಪ್ ತೆಂಗಿನ ತುರಿ ಸಹ ಇಟ್ಕೊಂಡಿದ್ದೇನೆ, ಆಯಿತಾ. ಅರ್ಧ ಅಥವಾ 1/4 ಕಪ್, ಸ್ವಲ್ಪ ಹಾಕಿದರೂ ನಡೀತದೆ, ಇಟ್ಕೊಂಡಿದ್ದೇನೆ. ಇದು ಆ್ಯಕ್ಚುಲಿ ಏನು ಗೊತ್ತುಂಟಾ, ಬಿಸಿಯಾದ ಕೂಡಲೇ ನಾನೀಗ ತೆಂಗಿನ ತುರಿಯನ್ನು ಸಹ ಇದಕ್ಕೆ ಹಾಕಿಕೊಂಡು ಅದನ್ನು ಒಟ್ಟಿಗೆ ಹುರಿಯುವಂಥದ್ದು. ಇದು ನನ್ನ ತಂದೆಯ ಅಮ್ಮ ಮಾಡ್ತಿದ್ದಂಥ ಒಂದು ರೆಸಿಪಿ, ಆಯಿತಾ. ನಾನು ನೋಡಲಿಲ್ಲ ಮತ್ತು ತಿನ್ನಲಿಲ್ಲ ಕೂಡ, ಫಸ್ಟ್ ಟೈಮ್ ನಾನು ಸಹ ಮಾಡಿ ತಿನ್ನೋದು. ಆದರೆ ಅಮ್ಮ ಹೇಳ್ತಿದ್ರು ಒಳ್ಳೆ ಆಗ್ತದೆ ಅಂತ ಹೇಳ್ತಿದ್ರು. ನೋಡುವ. ಇದು ಆಗಿನ ಕಾಲದಲ್ಲಿ ಬಡತನ ಅಲ್ವಾ. ಆಮೇಲೆ ಏನಂತ ಹೇಳಿದರೆ ಅಷ್ಟೊಂದು ಮನೆಯಲ್ಲಿ ಸಾಮಾನು ಪದಾರ್ಥಗಳೆಲ್ಲ ಇರ್ತಿರ್ಲಿಲ್ಲ. ಆಗ ಕಡಿಮೆ ಪದಾರ್ಥಗಳನ್ನು ಬಳಸಿಕೊಂಡು ಹೇಗೆ ಸಾರೆಲ್ಲ ಮಾಡ್ತಿದ್ರು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಮತ್ತೆಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ನಾನು ಸ್ವಲ್ಪ ಜಾಸ್ತಿ ಎಲ್ಲ ಹಾಕಿದ್ದೇನೆ. ಆಗ ಮುಂಚೆ ಕಾಲದಲ್ಲಿ ಅಷ್ಟೆಲ್ಲ ಹಾಕ್ತಿರ್ಲಿಲ್ಲ. ನೋಡಿ, ಆಗ ಕಟ್ ಮಾಡಿರುವಂಥ ಬೀಟ್ರೂಟ್ ಮತ್ತು ಈರುಳ್ಳಿಯನ್ನು ಸಹ ಇದಕ್ಕೆ ಹಾಕಿಕೊಂಡು ಸ್ವಲ್ಪ ಬಾಡಿಸ್ತೇನೆ. ಬಿಸಿ ಆದರೆ ಒಳ್ಳೆಯದಂತ ಅಷ್ಟೇ, ಅಂದರೆ ಹಸಿ ವಾಸನೆ ಹೋಗ್ತದೆ ಒಂದು. ಇದನ್ನು ತುಂಬ ಬಾಡಿಸಿದ್ರೆ ಅದು ಬೇಯ್ತದೆ, ಅದಕ್ಕೋಸ್ಕರ ಸ್ವಲ್ಪ ಬಾಡಿಸಿ ಬಿಡ್ತೇನೆ. ಮತ್ತು ಇನ್ನೊಮ್ಮೆ ಕಡ್ದ ಮೇಲೆ ಇದನ್ನು ಮತ್ತು ಸಹ ಒಮ್ಮೆ ಕುದಿಸ್ಲಿಕ್ಕೆ ಉಂಟಲ್ಲ, ಅದಕ್ಕಾಗಿ. ಈಗ ಇದು ಚೆನ್ನಾಗಿ ಹುರಿಲಿ ಸ್ವಲ್ಪ ಹೊತ್ತು. ಆಮೇಲೆ ಬಿಸಿ ಬಿಸಿ ನೀವು ಗ್ರೈಂಡ್ ಮಾಡಬೇಕಾಗಿಲ್ಲ, ಆಯಿತಾ. ಇದು ಚೆನ್ನಾಗಿ ಹುರಿದ ಮೇಲೆ, ತಣ್ಣಗಾದ ಮೇಲೆ ಇದನ್ನು ನೀವು ಗ್ರೈಂಡ್ ಮಾಡಿಕೊಳ್ಬೋದು. ಮುಂಚೆ ಎಲ್ಲ ಕಲ್ಲಲ್ಲಿ ಕಡಿತಿದ್ರು. ಕಲ್ಲಲ್ಲಿ ಕಡಿಲಿಕ್ಕೆ ಈಗ ಆಗಲಿಕ್ಕಿಲ್ಲ ನನಗೆ, ನಾನೀಗ ಮಿಕ್ಸಿ ಯೂಸ್ ಮಾಡ್ತೇನೆ. ಇದೀಗ ತಣ್ಣಗಾಗಿದೆ. ಒಂದು ಮಿಕ್ಸರಲ್ಲಿ ಈಗ ತಣ್ಣಗಾಗಿರುವಂಥ ಪದಾರ್ಥವನ್ನು ನಾನು, ಅಂದರೆ ಇದು ಏನು ಮಸಾಲೆಗಳನ್ನು ಇದಕ್ಕೆ ಹಾಕಿಕೊಳ್ತೇನೆ. ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಒಮ್ಮೆ ಪೇಸ್ಟ್ ಮಾಡಿಕೊಂಡು ಬನ್ನಿ. ನಾನು ಅದೇ ಪಾತ್ರೆಯಲ್ಲಿ ಈಗ ಪದಾರ್ಥವನ್ನು ಮಾಡ್ತಿದ್ದೇನೆ. ಇದು ಪೇಸ್ಟ್ ನಿಮಗೆ ತರಿತರಿಯಾಗಿ ಇಡ್ಬೋದು, ಅಥವಾ ಕ್ಲೀನಾಗಿ ಸಹ ಪೇಸ್ಟ್ ಸಹ ಮಾಡಿಕೊಳ್ಬೋದು. ನಾನು ಸ್ವಲ್ಪ ತರಿ ಇಟ್ಟಿದ್ದೇನೆ, ಇಷ್ಟೇ ನೋಡಿ, ಸಿಂಪಲ್ ಇದು. ಈಗ ಇದನ್ನು ಬಿಸಿಯಾಗಿರುವಂಥ ಪಾತ್ರೆಗೆ ಹಾಕಿಕೊಂಡು ಚೆನ್ನಾಗಿ ಕುದಿಸ್ಬೇಕಾಯ್ತಾ. ಒಳ್ಳೆ ಕುದಿಬೇಕಾ, ಹಸಿ ವಾಸನೆ ಎಲ್ಲ ಹೋಗಬೇಕು. ಆಲ್ರೆಡಿ ಹೋಗಿದೆ, ಒಂದು 70% ಅಷ್ಟು ಹೋಗಿದೆ, ಉಳಿದ % ಅಷ್ಟು ಹೋಗಬೇಕು. ಮತ್ತೆಂತ ಗೊತ್ತುಂಟಾ, ಇದಕ್ಕೆ ನೀವು ಎಷ್ಟು ಜನ ಇರ್ತೀರಾ ಅನ್ನೋ ಮೇಲೆ ನೀವು ನೀರು ಹಾಕಿ. ನಮಗೀಗ ಇಷ್ಟು ದಪ್ಪ ಸಾಕಿದು, ದಪ್ಪ ಸಹ ಇಡ್ಬೋದು, ನೀರು ಸಹ ಮಾಡಿಕೊಳ್ಬೋದು, ಆಯಿತು, ತೆಳು ಮಾಡಿ ಸಹ ಕೊಳ್ಬೋದು. ನಮಗಿಷ್ಟು ಸಾಕು. ಇದೀಗ ಚೆನ್ನಾಗಿ ಕುದಿಬೇಕು. ಕುದಿಯುವಾಗ ಅಂದರೆ ಸ್ವಲ್ಪ ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಅದು ಕುದಿ ಬರಲಿ. ಕುದಿ ಬಂದ ಮೇಲೆ ನೀವು ಇದಕ್ಕೆ ಉಪ್ಪನ್ನೆಲ್ಲ ಹಾಕುವಂಥದ್ದು, ಆಯಿತಾ. ಈಗ ಇದು ನಿಧಾನಕ್ಕೆ ಕುದಿತಾ ಇರಲಿ. ಕುದಿಯುವಾಗ ಆಗಾಗ ಕೈ ಆಡಿಸ್ತಾ ಇರಿ, ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕಾಗಿ ನಾನಿಲ್ಲಿ ಒಂದು ಚಿಕ್ಕ ಪೀಸ್ ಬೆಲ್ಲವನ್ನು ಯೂಸ್ ಮಾಡ್ತಿದ್ದೇನೆ, ಆಯಿತಾ. ನಾವು ಮತ್ತು ಇಲ್ಲಿ ಕಲ್ಲುಪ್ಪು ಜಾಸ್ತಿ ಯೂಸ್ ಮಾಡೋದು, ಕಲ್ಲುಪ್ಪನ್ನು ಬಳಸ್ತಿದ್ದೇನೆ. ನೀವು ಬೇಕಿದ್ರೆ ಹುಡಿ ಉಪ್ಪು ಸಹ ಹಾಕಿ, ರುಚಿಗೆ ತಕ್ಕಷ್ಟು, ಇಷ್ಟೇ ಅಷ್ಟು ಅಂತೇನಿಲ್ಲ ಹಾಕಿ. ಇದು ಕುದೀತಾ ಇರುವಾಗ ನಾನು ಹಾಕೋದು.
ಅಲ್ಲಿ ಹಸಿರುವಾಗ ಹಾಕಬೇಡಿ, ಒಳ್ಳೆ ಆಗೋದಿಲ್ಲ. ಈಗ ಇದು ಕುದೀತಾ ಉಂಟು, ಚೆನ್ನಾಗಿ ಕುದೀತಿದೆ ಆಯಿತಾ. ಇದಕ್ಕೆ ಒಂದು ಒಗ್ಗರಣೆ ಮಾಡುವ. ಒಂದು ಒಗ್ಗರಣೆ ಪಾತ್ರೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ, ಆಮೇಲೆ ಅದಕ್ಕೆ ಒಂದು ಕೆಂಪು ಮೆಣಸು, ಜಜ್ಜಿದ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಹಿಂಗು, ಪೌಡರ್ ಹಿಂಗು ಆಯಿತಾ. ಇದೆಷ್ಟನ್ನು ಹಾಕಿ ಅದಕ್ಕೆ ಕರಿ ಲೀವ್ಸ್ ಸಹ ಹಾಕಿ ಒಮ್ಮೆ ಚೆನ್ನಾಗಿ ಬಿಸಿ ಮಾಡಿ. ಈಗ ನೀವು ನೋಡ್ಬೋದು, ಇದು ಆಲ್ರೆಡಿ ಗ್ಯಾಸ್ ನಾನು ಆಫ್ ಮಾಡಿದ್ದೇನೆ ಆಯಿತಾ. ಆದರೂ ಸಹ ಮಣ್ಣಿನ ಪಾತ್ರೆ ಬಿಸಿಗೆ ಕುದೀತಾ ಉಂಟಾಯ್ತು ಅದು. ಇದೀಗ ಕುದಿಯಲಿ ಅಂದರೆ ಬಿಸಿಯಲ್ಲಿ ಕುದಿಯೋದಲ್ಲ, ಆ ಪಾತ್ರೆ ಬಿಸಿಗೆ ಕುದಿಯೋದು. ಇದು ಸಹ ಈಗ ರೆಡಿಯಾಗಿದೆ ನೋಡಿ. ತುಂಬ ಫ್ರೈ ಮಾಡಬೇಡಿ, ಅದನ್ನು ಲೈಟಾಗಿ ಫ್ರೈ ಮಾಡಿಟ್ಕೊಂಡ್ರೆ ಆಯಿತು. ಇದಕ್ಕೆ ಹಾಕಿದ ಮೇಲೂ ಸಹ ನೋಡಿ ಆ ಪಾತ್ರೆ ಬಿಸಿಗೆ ಹೇಗೆ ಪದಾರ್ಥ ಕುದೀತಾ ಉಂಟಲ್ವಾ. ನನಗೂ ಗೊತ್ತಿರಲಿಲ್ಲ ಹೀಗೂ ನಾವು ಪದಾರ್ಥ ಮಾಡ್ಕೊಳ್ಬೋದಂತ ಹೇಳಿ. ಒಳ್ಳೆ ಉಂಟಾಯ್ತಾ, ನನಗೆ ಅಂತೂ ಇಷ್ಟ ಆಯಿತು. ಇದು ವೈಟ್ ರೈಸ್ ಒಟ್ಟಿಗೆ ತುಂಬ ಒಳ್ಳೆ ಆಗ್ತದೆ. ಟ್ರೈ ಮಾಡಿ ನೀವು ಸಹ, ನನಗೆ ಹೇಳಿ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡಿ ಆಯಿತಾ. ಆಮೇಲೆ ಎಂತ ಹೇಳಿದರೆ, ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇನ್ನೊಮ್ಮೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು.